ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಯಶಸ್ವಿ ಲೋಕಾರ್ಪಣೆಗಾಗಿ ಪ್ರಾರ್ಥಿಸಿ ಅಕ್ಕಿಹೆಬ್ಬಾಳು ಗ್ರಾಮದ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಲ್ಲಿ ಪುಷ್ಪಯಾಗ, ಸಾವಿರಾರು ವಿಪ್ರ ಬಾಂಧವರು ಭಾಗಿ. ಗೌತಮ ಮಹರ್ಷಿಗಳ ತಪೋಭೂಮಿಯಾಗಿರುವ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಶ್ರೀ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂದು ಪ್ರಾರ್ಥಿಸಿ ವಿಪ್ರಬಾಂಧವರು ಗೋಪಿನಾಥ್ ದಂಪತಿಗಳ ನೇತೃತ್ವದಲ್ಲಿ ಪುಷ್ಪಯಾಗ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಎಲ್ಲ ಭಕ್ತಾದಿಗಳಿಗೂ ಸಹ ಮಹದಾಶೀರ್ವಾದದೊಂದಿಗೆ ಈ ಪುಷ್ಪಯಾಗೋತ್ಸವದ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಹಾಗೆಯೇ ಸೇವಾಕರ್ತರಾಗಿರ್ತಕ್ಕಂತಹ ಗೋಪಿನಾಥ್ ದಂಪತಿಗಳಿಗೆ ಮಹದಾಶೀರ್ವಾದ ಪುರಸ್ಸರವಾಗಿ ಈ ಪುಷ್ಪಯಾಗದ ಫಲ ಕೇವಲ ಅವರ ಕುಟುಂಬದವರಿಗೆ ಮಾತ್ರವಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ರಾಜ, ರಾಷ್ಟ್ರ, ಗ್ರಾಮ, ಯಜಮಾನ, ಆಚಾರ್ಯ, ಅರ್ಚಕ, ಪಾಚಕ, ಪರಿಚಾರಕ ಸಮೇತ ದೇವಾಲಯಕ್ಕೆ ಬರ್ತಕ್ಕಂತಹ ಸಕಲ ಭಕ್ತಾದಿಗಳು ಸಹ ದೇವಸ್ಥಾನದಲ್ಲಿ ಮಾಡತಕ್ಕಂತಹ 32 ಅಪಚಾರಗಳು, 32 ಅಪಚಾರಗಳನ್ನು ಮಾಡಿದ್ರೆ 32 ಘೋರ ನರಕ ಪ್ರಾಪ್ತಿ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದೆ. ಅದೇ ರೀತಿಯಾಗಿ ಆ ಎಲ್ಲ ನರಕದಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ಭಗವಂತನಿಗೆ ಯಾವುದಾದರೂ ಒಂದು ಸೇವೆಯನ್ನು ಮಾಡಬೇಕು ಅನ್ನತಕ್ಕಂತಹ ಉದ್ದೇಶದಿಂದಲೇ ಹಿಂದೆ ಋಷಿಮುನಿಗಳು ಆಗಮಾದಿ ಶಾಸ್ತ್ರಗಳನ್ನು ಸಹ ನಾಶವಾಗಿ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಅನ್ನತಕ್ಕಂಥದ್ದು ಆ ಧ್ರುವಾರ್ಚನ ಬಿಂಬದಲ್ಲಿ ನೆಲೆಸಿ ಆ ಭಕ್ತರು ಬಂದಂತಹ ಸ್ವಾಮಿಯನ್ನು ದರ್ಶನ ಮಾಡಿದಂತಹ ಭಕ್ತರು ಯಾವ ರೀತಿಯಾಗಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೋ ಅದೇ ರೀತಿಯಾಗಿ ಸ್ವಾಮಿ ಅವರನ್ನು ರಕ್ಷಿಸಲಿ, ಕರುಣಿಸಲಿ. ಹಾಗೆಯೇ ಭಕ್ತ ಪ್ರಹ್ಲಾದನಿಗೆ ಯಾವ ರೀತಿಯಾಗಿ ದರ್ಶನವನ್ನು ಕೊಟ್ಟು ಅವನನ್ನು ಉದ್ಧರಿಸಿದನೋ ಆ ರೀತಿಯಾಗಿ ಉಗ್ರ ರೂಪದಲ್ಲಿ ಅವನ ದರ್ಶನವನ್ನು ನೀಡದೇ ಇದ್ರೂ ಸಹ ಅತ್ಯಂತ ಸೌಮ್ಯ ರೂಪದಾಗಿ ಮಹಾಲಕ್ಷ್ಮಿ ಸಮೇತನಾಗಿ ನಾರಸಿಂಹನಾಗಿ ನರ ಮತ್ತು ಸಿಂಹ ಎರಡೂ ಸೇರಿರ್ತಕ್ಕಂತಹ ನರಸಿಂಹ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಸ್ವಾಮಿ ಎಲ್ಲರಿಗೂ ಸಹ ಶಾಂತಚಿತ್ತನಾಗಿ ದರ್ಶನವನ್ನು ಕೊಟ್ಟು ಭಕ್ತರನ್ನು ಉದ್ಧರಿಸಲಿ ಅನ್ನತಕ್ಕಂತಹ ಸದುದ್ದೇಶದಿಂದ ಈ ಒಂದು ಪುಷ್ಪಯಾಗೋತ್ಸವದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಅಂತಿಮ ಘಟ್ಟ ಪೂರ್ಣಾಹುತಿ ಅನ್ನತಕ್ಕಂಥದ್ದು. ಆ ಪೂರ್ಣಾಹುತಿ ಅನ್ನತಕ್ಕಂಥದ್ದನ್ನ ಎಲ್ಲ ಭಕ್ತಾದಿಗಳು ಸಹ ಶಾಂತ ರೀತಿಯಿಂದ ಇದ್ದು, ಹಾಗೆ ಪೂರ್ಣಾಹುತಿಗೆ ಯಾವುದಾದ್ರೂ ಮಂಗಳ ಎಲ್ಲರೂ ಸಹ ಸಂಕಲ್ಪವನ್ನು ಮಾಡಿಕೊಳ್ತಕ್ಕಂತಹ ಒಂದು ಸುಸಂದರ್ಭ. ಯಾಕೆ ಅಂತಂದ್ರೆ ಭಗವಂತನಿಗೆ ದೇವಾಲಯದಲ್ಲಿ ಯಾವುದೇ ಒಂದು ಚಿಕ್ಕ ಸೇವೆಯನ್ನು ಮಾಡಿದ್ರೂ ಸಹ ಅದರಿಂದ ಅನಂತ ಪುಣ್ಯ ಫಲ ಅನ್ನತಕ್ಕಂತಹ ವಾಕ್ಯದಂತೆ ಎಲ್ಲರಿಗೂ ಸಹ ಪುಣ್ಯಫಲ ಪ್ರಾಪ್ತಿಯಾಗಲಿ ಅನ್ನತಕ್ಕಂತಹ ರೀತಿಯಲ್ಲಿ ತಾವುಗಳೆಲ್ಲ ಈಗ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಸುಂದರ ವಿಗ್ರಹ ರೂಪದಲ್ಲಿ ಆ ಒಂದು ದಿವ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಹಿಂದೆ ನೆಲೆಸಿದ್ದು ರಾಮ ಜನ್ಮಭೂಮಿಯಾಗಿ ರಾಮನ ಕ್ಷೇತ್ರ ಅಂದರೆ ರಾಮರಾಜ್ಯ ಅನ್ನತಕ್ಕಂಥದ್ದನ್ನು ಕೇವಲ ನಾವು ಕೇಳ್ತಾ ಇದ್ವಿ, ರಾಮಾಯಣದಲ್ಲಿ ಓದಿದ್ವಿ. ಅಂತಹ ರಾಮಾಯಣದಲ್ಲಿ ಓದಿರ್ತಕ್ಕಂಥ ರಾಮಾಯ ಕಾಶಿ ಕಾಂಚಿ ಅವಂತಿಕಾ ದ್ವಾರಕಾ ಮಿಥಿಲಾಚೇತಿ ಸಪ್ತೈತ ಮೋಕ್ಷದಾಯಕ ಎಂಬುದಾಗಿ ಹೇಳಿರ್ತಕ್ಕಂತಹ ವಾಕ್ಯದಂತೆ ಅಯೋಧ್ಯೆಯಲ್ಲಿ ನಾವುಗಳೆಲ್ಲರೂ ಸಹ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡೋಣ. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಯಲ್ಲಿ ನಾವುಗಳೆಲ್ಲ ಜ್ಞಾನ ಅಜ್ಞಾನದಿಂದ ಮಾಡಿರ್ತಕ್ಕಂತಹ ಪಾಪಕರ್ಮಗಳ ವಿನಾಶಕ್ಕಾಗಿ ಹಾಗೆ ಸತ್ಕರ್ಮಗಳನ್ನು ಮಾಡತಕ್ಕಂಥ ಆಸ್ತಿಕ್ಯ ಬುದ್ಧಿಯನ್ನು ಕರಡಿಸಬೇಕು ಅಂತಕ್ಕಂತಹ ಸತ್ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಮಹಾಸಂಕಲ್ಪವನ್ನು ಹೇಳಿ ಕೊನೆಯಲ್ಲಿ ನಾನು ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಎಲ್ಲರೂ ಸಹ ಸಾಮೂಹಿಕವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆನಂತರದಲ್ಲಿ ಪೂರ್ಣಾಹುತಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಸುತ್ತಾ ಇನ್ನು 10 ನಿಮಿಷಗಳಲ್ಲಿ ಮಹಾಪೂರ್ಣಾಹುತಿಯಾಗುತ್ತೆ. ಮಹಾಸಂಕಲ್ಪವಾಗಿ ಪೂರ್ಣಾಹುತಿಗೆ ಬೇಕಾಗಿರ್ತಕ್ಕಂಥ ದ್ರವ್ಯಗಳನ್ನು ಸಿದ್ಧತೆ ಪಡಿಸಿಕೊಂಡು ಎಲ್ಲರೂ ಸಹ ಒಕ್ಕೋರಿನಿಂದ ಸಂಹಿತಕಾಲೇ ಶ್ರೀಹರಿಲೋಕೆ ನಿವಾಸ ಸಿದ್ಧ್ಯರ್ಥಂ ಚಂದ್ರಮಂಡಲ ಪರ್ಯಂತಂ ಧರಾಶೇರ್ವರ್ಷ ಸಹಸ್ರಾವಸಾನೆ ಇಷ್ಟಮಿತ್ರಾಣಾಂ ಏತತ್ ಸೇವಾರ್ಥ ಸಂದರ್ಶನಾರ್ಥಂ ಆಗತಾನಾಂ ಭಗವದ್ಭಕ್ತಾನಾಂ ರಾಮನಿವಾಸಿನಾಂ ಸಮಸ್ತ ಮನಸಾ ಪ್ರೀತ ಸಿದ್ಧ್ಯರ್ಥಂ ಏತತ್ ಪುಷ್ಪಯಾಗೋತ್ಸವ ಸಂಪೂರ್ಣತಾ ಸಾಂಗತಾ ಫಲ ಸಿದ್ಧ್ಯ
रामचंद्र महाराज की जय श्री राम जय राम श्री राम जय राम श्री राम जय राम ಜನವರಿ 22ರಂದು ರಘುನಂದನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಭವ್ಯವಾದ ಶ್ರೀರಾಮ ಮಂದಿರವು ಲೋಕಾರ್ಪಣೆಯಾಗುತ್ತಿದೆ. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಶ್ರೀರಾಮ ಮಂದಿರವು ಲೋಕಾರ್ಪಣೆಯಾಗುತ್ತಿದೆ. ಭಾರತ ದೇಶಾದ್ಯಂತ ಶ್ರೀರಾಮ ನಾಮದ ಜಪವು ಮೊಳಗುತ್ತಿದೆ. ಭಾರತ ದೇಶದಲ್ಲಿ ಜನವರಿ 22ರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿದೆ. ದೇಶದಾದ್ಯಂತ ಸಾಧು ಸಂತರು ಹಾಗೂ ಯತಿಗಳ ಸಮಕ್ಷಮದಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯಾಗುತ್ತಿರುವ ಸಂದರ್ಭದಲ್ಲಿ ದೇವಾಲಯದ ಲೋಕಾರ್ಪಣೆಗೆ ಯಾವುದೇ ವಿಘ್ನಗಳು ಬರದಂತೆ ಪುಷ್ಪಯಾಗ ಹೋಮ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದ ಮೈಸೂರಿನ ಮಹಾರಾಜ ಸಂಸ್ಕೃತ ಪಾಠಶಾಲೆಯ ಪ್ರಾಂಶುಪಾಲರಾದ ಆಗಮಶಾಸ್ತ್ರ ಪ್ರವೀಣರಾದ ಸತ್ಯನಾರಾಯಣ ಹೇಳಿದರು.
ಕೃಷ್ಣರಾಜಪೇಟೆಯ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶೇಷವಾಗಿ ಪುಷ್ಪಯಾಗ ನಡೆಸಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವು ಯಾವುದೇ ಅಡೆತಡೆಗಳಿಲ್ಲದಂತೆ ಯಶಸ್ವಿಯಾಗಿ ಲೋಕಾರ್ಪಣೆಯಾಗಲೆಂದು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿಪ್ರಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಪುಷ್ಪಯಾಗವು ಸಂಪೂರ್ಣವಾಗಿ ಸಂಪನ್ನವಾಗಿದ್ದು ಯಶಸ್ವಿಯಾಗಿ ಹೋಮಕುಂಡಕ್ಕೆ ಪೂರ್ಣಾಹುತಿ ಸಲ್ಲಿಸಲಾಗಿದೆ. ಜನವರಿ 22ರಂದು ಭಾರತ ದೇಶದಲ್ಲಿ ಹೊಸ ಇತಿಹಾಸವು ನಿರ್ಮಾಣವಾಗುತ್ತಿದೆ. ದೇಶಾದ್ಯಂತ ಜನರು ಪಕ್ಷಾತೀತವಾಗಿ ಹಾಗೂ ಧರ್ಮಾತೀತವಾಗಿ ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ಸಮಯವನ್ನು ಎದುರು ನೋಡುತ್ತಿದ್ದಾರೆ. ನಿರೀಕ್ಷೆಯಂತೆ ಶ್ರೀರಾಮ ಮಂದಿರವು ಲೋಕಾರ್ಪಣೆಯಾಗಲಿದ್ದು ಭಾರತ ದೇಶದ ಸಾಂಸ್ಕೃತಿಕ ಹಿರಿಮೆಗೆ ಗರಿ ಮೂಡಲಿದೆ. ಭಾರತ ಸಂಸ್ಕೃತಿಯ ಘಮವು ವಿಶ್ವವ್ಯಾಪಿಯಾಗಿ ಹರಡಲಿದೆ ಎಂದು ಆಗಮಶಾಸ್ತ್ರ ಪ್ರವೀಣ ಸತ್ಯನಾರಾಯಣ ತಿಳಿಸಿದರು. ಪುಷ್ಪಯಾಗದ ಸೇವಾಕರ್ತರಾದ ಗೋಪಿನಾಥ್ ದಂಪತಿಗಳು ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಯಾಗದ ನೇತೃತ್ವ ವಹಿಸಿ ಪೂರ್ಣಾಹುತಿ ಸಲ್ಲಿಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್, ಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದ ಪಾರುಪತ್ತೇಗಾರ್ ರಮೇಶ್, ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಧರ್ ಶರ್ಮಾ, ಸಮಾಜ ಸೇವಕರಾದ ಎ.ಆರ್. ರಘು, ಮಲ್ಲಿಕಾರ್ಜುನ, ಎ.ಜೆ. ದಿವಾಕರ್, ರಕ್ಷಿತಾ ದಿನೇಶ್, ಟಿಪಿಸಿಎಂಎಸ್ ಅಧ್ಯಕ್ಷ ಬಿ.ಎಲ್. ದೇವರಾಜು ಸೇರಿದಂತೆ ನೂರಾರು ವಿಪ್ರ ಬಾಂಧವರು ಪುಷ್ಪಯಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.